ಭಾಗ 3ಕ್ಕೆ ಸ್ವಾಗತ. ಜಗನ್ನಾಥನಿಂದಲೇ ಪ್ರಾರಂಭಿಸಿ, ಅವನು ಬುಡಕಟ್ಟು ದೇವತೆಯಾಗಿದ್ದು, ನಾರಾಯಣನ ಸಂಕೇತವಾಗಿ ಬಿಲ್ಲರು ಮತ್ತು ಸಬರ್ ಜನರಿಂದ ಅಲಂಕರಿಸಲ್ಪಟ್ಟಿದ್ದಾನೆ ಎಂದು ಇತಿಹಾಸ ಹೇಳುತ್ತದೆ. ಮತ್ತೊಂದು ದಂತಕಥೆಯು ಅವನನ್ನು ನೀಲಮಾಧವ ಎಂದು ಹೇಳುತ್ತದೆ, ಇದು ನೀಲಿ ಕಲ್ಲಿನಿಂದ ಮಾಡಿದ ಮತ್ತು ಬುಡಕಟ್ಟು ಜನಾಂಗದವರಿಂದ ಪೂಜಿಸಲ್ಪಟ್ಟ ನಾರಾಯಣನ ಚಿತ್ರವಾಗಿದೆ. ಅವನನ್ನು ನೀಲಗಿರಿ, ನೀಲಿ ಪರ್ವತ ಅಥವಾ ನೀಲಾಚಲಕ್ಕೆ ಕರೆತಂದರು ಮತ್ತು ಅಲ್ಲಿ ಬಲಭದ್ರ ಮತ್ತು ಸುಭದ್ರರ ಜೊತೆಯಲ್ಲಿ ಜಗನ್ನಾಥನಾಗಿ ಸ್ಥಾಪಿಸಲಾಯಿತು. ಮರದಿಂದ ಮಾಡಿದ ಚಿತ್ರಗಳು ಮರದ ಕಂಬಗಳನ್ನು ಪೂಜಿಸುವ ವ್ಯವಸ್ಥೆಯಾಗಿ ವನವಾಸಿಗಳು ಅಥವಾ ಅರಣ್ಯವಾಸಿಗಳೊಂದಿಗೆ ದೂರದ ಸಂಪರ್ಕವನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ. ಎಲ್ಲವನ್ನೂ ಮುಚ್ಚಲು, ದೇವಾಲಯದ ಆಚರಣೆಗಳನ್ನು ನಿರ್ವಹಿಸುವ ಜವಾಬ್ದಾರಿಗಳ ನ್ಯಾಯೋಚಿತ ಪಾಲನ್ನು ಹೊಂದಿರುವ ದೈತಪತಿಗಳು ಒಡಿಶಾದ ಬೆಟ್ಟದ ಬುಡಕಟ್ಟು ಜನಾಂಗದವರೆಂದು ಹೇಳಿಕೊಳ್ಳುತ್ತಾರೆ ಮತ್ತು ಜಗನ್ನಾಥನ ಹತ್ತಿರದ ಸಂಬಂಧಿ ಎಂದು ನಂಬಲಾಗಿದೆ. ಆದ್ದರಿಂದ, ಒಡಿಶಾದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಡುವ ಶ್ರೀಕ್ಷೇತ್ರದ ಸಾಂಸ್ಕೃತಿಕ ಇತಿಹಾಸದ ಆರಂಭವು ಹಿಂದೂ ಬುಡಕಟ್ಟುಗಳ ಸಂಸ್ಕೃತಿಗಳಲ್ಲಿ ಕಂಡುಬರುತ್ತದೆ. 3 ದೇವತೆಗಳನ್ನು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚರಿತದ ಸಂಕೇತಗಳೆಂದು ಹೇಳಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ರತ್ನತ್ರಯ ಎಂದು ಪರಿಗಣಿಸಲಾಗುತ್ತದೆ. ಜೈನ ಸಂಸ್ಕೃತಿಯ ತ್ರಿವಳಿ ರತ್ನಗಳು, ಇವುಗಳ ಸಮೀಕರಣವು ಸರ್ವಜ್ಞತೆ ಮತ್ತು ಮೋಕ್ಷ ಕಾರಣವಾಗುತ್ತದೆ. ಮಧ್ವಾಚಾರ್ಯರು ಸೇರಿದಂತೆ ಎಲ್ಲ ಹೆಸರಾಂತ ಆಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಆದಿ ಶಂಕರಾಚಾರ್ಯರು ತಮ್ಮ ಗೋವರ್ಧನ ಮಠವನ್ನು ಇಲ್ಲಿ ಸ್ಥಾಪಿಸಿದರು. ಗುರುನಾನಕರು ತಮ್ಮ ಶಿಷ್ಯರಾದ ಬಾಲ ಮತ್ತು ಮರ್ದನರೊಂದಿಗೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಗೌಡೀಯ ವೈಷ್ಣವರ ಚೈತನ್ಯ ಮಹಾಪ್ರಭುಗಳು 24 ವರ್ಷಗಳ ಕಾಲ ಇಲ್ಲಿ ನೆಲೆಸಿದ್ದರು. ಹರೇ ಕೃಷ್ಣ ಮಂತ್ರವನ್ನು ಪಠಿಸುವ ಮೂಲಕ ದೇವರ ಪ್ರೀತಿಯನ್ನು ಹರಡಬಹುದು ಎಂದು ಘೋಷಿಸಿದರು. ವಲ್ಲಭ ದೇವಸ್ಥಾನಕ್ಕೆ ಭೇಟಿ ನೀಡಿ 7 ದಿನಗಳ ಶ್ರೀಮದ್ ಭಾಗವತ ಪಾರಾಯಣ ಮಾಡಿದರು. ಅವರ ಕುಳಿತುಕೊಳ್ಳುವ ಸ್ಥಳವು ಇನ್ನೂ ಅವರ ಬೈಠಕ್ಜಿ ಎಂದು ಪ್ರಸಿದ್ಧವಾಗಿದೆ, ಅಕ್ಷರಶಃ ಅವರ ಆಸನವನ್ನು ಅನುವಾದಿಸುತ್ತದೆ. ಇದು ಅವರ ಪುರಿಗೆ ಭೇಟಿಯನ್ನು ಖಚಿತಪಡಿಸುತ್ತದೆ. ಭಾಗವಹಿಸಿದ ಕೆಲವು ಪಂಡಿತರು ಯುವ ವಲ್ಲಭನ ಬಗ್ಗೆ ಅಸೂಯೆಪಟ್ಟರು ಮತ್ತು ಅವನನ್ನು ಪರೀಕ್ಷಿಸಲು ಬಯಸಿದರು. ಮರುದಿನ ಏಕಾದಶಿ, ಉಪವಾಸದ ದಿನ, ಅಲ್ಲಿ ಧಾನ್ಯಗಳಿಂದ ಉಪವಾಸ ಮಾಡಬೇಕು. ಪಂಡಿತರು ವಲ್ಲಭ ಭಗವಾನ್ ಜಗನ್ನಾಥನ ಅಕ್ಕಿ ಪ್ರಸಾದವನ್ನು ನೀಡಿದರು, ಇದಕ್ಕಾಗಿ ದೇವಾಲಯವು ಇಂದಿಗೂ ಪ್ರಸಿದ್ಧವಾಗಿದೆ. ವಲ್ಲಭನು ಅದನ್ನು ತಿಂದರೆ ಉಪವಾಸ ವ್ರತವನ್ನು ಮುರಿಯುತ್ತಿದ್ದನು, ಆದರೆ ಅದನ್ನು ತೆಗೆದುಕೊಳ್ಳದಿದ್ದರೆ ಜಗನ್ನಾಥನಿಗೆ ಅಗೌರವ ತೋರುತ್ತಾನೆ. ಆದ್ದರಿಂದ, ವಲ್ಲಭನು ಸಕಲ ಗೌರವ ಮತ್ತು ಗೌರವದಿಂದ ಪ್ರಸಾದವನ್ನು ಅವನ ಕೈಯಲ್ಲಿ ಸ್ವೀಕರಿಸಿದನು. ಅಲ್ಲಿಯೇ ದೇವಸ್ಥಾನದಲ್ಲಿ ನಿಂತು ಪ್ರಸಾದದ ಮಹಿಮೆಯ ಶ್ಲೋಕಗಳನ್ನು ವಿವರಿಸುತ್ತಾ ಹಗಲು ರಾತ್ರಿ ಕಳೆದು ಮರುದಿನ ಬೆಳಗ್ಗೆ ಸೂರ್ಯೋದಯದ ನಂತರ ಪ್ರಸಾದವನ್ನು ಸೇವಿಸಿದರು. ಈ ದೇವಾಲಯವು ಅತ್ಯಂತ ಪವಿತ್ರ ವೈಷ್ಣವ ಹಿಂದೂ ಚಾರ್ ಧಾಮ್ ತಾಣಗಳಲ್ಲಿ ಒಂದಾಗಿದೆ. 4 ದೈವಿಕ ಯಾತ್ರಾ ಸ್ಥಳಗಳು, ಇನ್ನೊಂದು ರಾಮೇಶ್ವರಂ, ಬದರಿನಾಥ್ ಮತ್ತು ದ್ವಾರಕಾ. ಮೂಲಗಳು ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ, ಭಾರತದಾದ್ಯಂತ ಹಿಂದೂ ಸನ್ಯಾಸಿ ಸಂಸ್ಥೆಗಳನ್ನು ರಚಿಸಿದ ಆದಿ ಶಂಕರಾಚಾರ್ಯರಿಂದ ಪ್ರಚಾರಗೊಂಡ ಹಿಂದೂ ಧರ್ಮದ ಅದ್ವೈತ ಶಾಲೆಯು ಚಾರ್ ಧಾಮ್ನ ಮೂಲವನ್ನು ನೋಡುವವರಿಗೆ ಕಾರಣವಾಗಿದೆ. 4 ದೇವಾಲಯಗಳು 4 ಕಾರ್ಡಿನಲ್ ಪಾಯಿಂಟ್ಗಳು ಅಥವಾ ಭಾರತದ 4 ಮೂಲೆಗಳಲ್ಲಿ ಇವೆ ಮತ್ತು ಅವುಗಳ ಪರಿವಾರದ ದೇವಾಲಯಗಳು ಉತ್ತರದಲ್ಲಿ ಬದರಿನಾಥದಲ್ಲಿರುವ ಬದರಿನಾಥ ದೇವಾಲಯ, ಪೂರ್ವದಲ್ಲಿ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ, ಪಶ್ಚಿಮದಲ್ಲಿ ದ್ವಾರಕಾದಲ್ಲಿರುವ ದ್ವಾರಕಾಧೀಶ ದೇವಾಲಯ ಮತ್ತು ರಾಮನಾಥ ಸ್ವಾಮಿ ದೇವಾಲಯ. ದಕ್ಷಿಣದ ರಾಮೇಶ್ವರಂನಲ್ಲಿ. ಸೈದ್ಧಾಂತಿಕವಾಗಿ, ದೇವಾಲಯಗಳನ್ನು ಹಿಂದೂ ಧರ್ಮದ ಪಂಥಗಳ ನಡುವೆ ವಿಂಗಡಿಸಲಾಗಿದೆ, ಅವುಗಳೆಂದರೆ ಶೈವ ಮತ್ತು ವೈಷ್ಣವ. 4 ಯಾತ್ರಾ ಸ್ಥಳಗಳು ಸಂಪೂರ್ಣವಾಗಿ ಹಿಂದೂ ಧರ್ಮವಾಗಿದೆ. ಹಿಮಾಲಯದಲ್ಲಿ 4 ನಿವಾಸಗಳಿವೆ, ಇದನ್ನು ಛೋಟಾ ಚಾರ್ ಧಾಮ್ ಎಂದು ಕರೆಯಲಾಗುತ್ತದೆ. ಲಿಟ್. ಸಣ್ಣ 4 ನಿವಾಸಗಳು, ಆಸನಗಳು ಬದರಿನಾಥ್, ಕೇದಾರನಾಥ್, ಗಂಗೋತ್ರಿ ಮತ್ತು ಯಮುನೋತ್ರಿ, ಇವೆಲ್ಲವೂ ರಾಜ್ಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿವೆ. ಉತ್ತರಾಖಂಡದ, ಭಾರತದ 4 ಕಾರ್ಡಿನಲ್ ಪಾಯಿಂಟ್ಗಳಾದ್ಯಂತ ಪ್ರಯಾಣವನ್ನು ಹಿಂದೂಗಳು ಪವಿತ್ರವೆಂದು ಪರಿಗಣಿಸುತ್ತಾರೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ದೇವಾಲಯಗಳಿಗೆ ಭೇಟಿ ನೀಡಲು ಬಯಸುತ್ತಾರೆ. ಸಾಂಪ್ರದಾಯಿಕವಾಗಿ, ಪ್ರವಾಸವು ಪುರಿಯಿಂದ ಪೂರ್ವದ ತುದಿಯಲ್ಲಿ ಪ್ರಾರಂಭವಾಗುತ್ತದೆ, ಪ್ರದಕ್ಷಿಣಾಕಾರವಾಗಿ ಮುಂದುವರಿಯುತ್ತದೆ. ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳಲ್ಲಿ ಪ್ರದಕ್ಷಿಣೆ ಹಾಕಲು ಅನುಸರಿಸಲಾಗುತ್ತದೆ. ಭಾಗ 4 ಮುಂದುವರಿಯುತ್ತದೆ.